ಕ್ರಮಬದ್ಧತೆಯೇ ಇಲ್ಲದ ಈ ಜಾತಿ ಸಮೀಕ್ಷೆಯ ಗೊಂದಲದ ಹಿಂದೆ ಕೊಳಕು ರಾಜಕಾರಣದ ಹುನ್ನಾರ ಇದೆ. ದಲಿತರ ನಡುವೆ ಕ್ರೈಸ್ತ ಜಾತಿಗಳನ್ನು ಸೇರಿಸಿಕೊಂಡು ಜಾತಿ ಸಮೀಕ್ಷೆ ಮಾಡುವುದು ಸಂವಿಧಾನ ವಿರೋಧಿಯಾದದ್ದು. ಸಂವಿಧಾನದ 341ನೇ ವಿಧಿಯ ಅನ್ವಯ ಇಲ್ಲದ ಜಾತಿ ಪಟ್ಟಿ ಹಿಡಿದು ಸಮೀಕ್ಷೆ ಮಾಡಲು ನಾವು ಬಿಡುವುದಿಲ್ಲ. ಕ್ರಮಬದ್ಧತೆಯೇ ಇಲ್ಲದ ಈ ಜಾತಿ ಸಮೀಕ್ಷೆಯ ಗೊಂದಲದ ಹಿಂದೆ ಕೊಳಕು ರಾಜಕಾರಣದ ಹುನ್ನಾರ ಇದೆ ಎಂದು ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಕೌತಾಳ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ, ಶ್ರೀಮತಿ ಉಷಾ ದಾಸರ, ಮಂಜುನಾಥ ಮುಳಗುಂದ, ಲಿಂಗರಾಜ ಪಾಟೀಲ, ಸುರೇಶ ಚಲವಾದಿ, ಅಶೋಕ ಕುಡತಿನ್ನಿ, ಉಡಚಪ್ಪ ಹಳ್ಳಿಕೇರಿ, ಚಂದ್ರಶೇಖರ ಹರಿಜನ, ಪ್ರಶಾಂತ ದೊಡ್ಡಮನಿ, ವೆಂಕಟೇಶ ಬಳ್ಳಾರಿ, ಮಂಜುನಾಥ ಶಾಂತಗಿರಿ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಏನಿವತ್ತು ಸಮೀಕ್ಷೆ ನಡೆಸ್ತಾ ಇದೆ, ಆ ಸಮೀಕ್ಷೆಯಲ್ಲಿ 14 ಅಂದರೆ 12ಕ್ಕಿಂತ ಹೆಚ್ಚು ಎಸ್ಸಿ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಜಾತಿಗಳಲ್ಲಿ ಕೃಷಿ ಅನ್ನುವಂಥ ಒಂದು ಅಣೆಪಟ್ಟೆಯನ್ನು ಕಟ್ಟುವಂಥ ಕೆಲಸ ಆಗಿದೆ. ಏನು ಆಗಸ್ಟ್ 23ರಲ್ಲಿ ಹಿಂದುಳಿದ ಆಯೋಗ ಒಂದು ಪಟ್ಟಿಯನ್ನು ಘೋಷಣೆ ಮಾಡಿತ್ತು. 1400 ಜಾತಿಗಳ ಪಟ್ಟಿಯನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ 49ಕ್ಕೂ ಹೆಚ್ಚು ಜಾತಿಗಳಲ್ಲಿ ಕೃಷಿ ಅನ್ನುವಂಥ ಸೇರಿಸುವಂಥ ಪದವನ್ನು ಸೇರಿಸಿತ್ತು. ಆ 49 ಜಾತಿಗಳಲ್ಲಿ ಕುರುಬ ಕೃಷಿನಿರ್ಬೋದು, ಲಿಂಗಾಯತ ಕೃಷಿನಿರ್ಬೋದು, ಎಲ್ಲ ಹಿಂದೂ ಸಮಾಜದಲ್ಲಿ ಬರುವಂತಹ ಜಾತಿಗಳಿಗೆ ಕೃಷಿ ಸಮುದಾಯವನ್ನು ಸೇರಿಸುವಂಥ ಪಟ್ಟಿ ಮಾಡಿದಂತಹ ಆಯೋಗದ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟಗಳಾದವು. ಆ ಹೋರಾಟಗಳಾದ ನಂತರ ಆಯೋಗವು 33 ಜಾತಿಗಳನ್ನು ಆ ಕೃಷಿ ಪಟ್ಟಿಯಿಂದ ಕೈ ಬಿಡುವಂಥ ವ್ಯವಸ್ಥೆ ಆಯಿತು. ಆದರೆ 13 ಜಾತಿಗಳನ್ನು ಅದರಲ್ಲಿ ಉಳಿಸುವಂಥ ವ್ಯವಸ್ಥೆ ಆಗಿದೆ. ವಿಶೇಷವಾಗಿ ಆ 13 ಜಾತಿಗಳು ದಲಿತ ಸಮುದಾಯಕ್ಕೆ, ಪರಿಶಿಷ್ಟ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಜಾತಿಗಳು. ಆದಿ ಆಂಧ್ರ ಕ್ರಿಶ್ಚಿಯನ್, ಆದಿ ಕರ್ನಾಟಕ ಕ್ರಿಶ್ಚಿಯನ್, ಆದಿ ದ್ರಾವಿಡ ಕ್ರಿಶ್ಚಿಯನ್, ಬಂಜಾರ ಕ್ರಿಶ್ಚಿಯನ್, ಬುಡುಗ ಕ್ರಿಶ್ಚಿಯನ್, ಲಮಾನಿ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್, ಮಹಾರ್ ಕ್ರಿಶ್ಚಿಯನ್, ಮಾಲಾ ಕ್ರಿಶ್ಚಿಯನ್, ಪರ್ಯಾಯ ಕ್ರಿಶ್ಚಿಯನ್, ವಡ್ಡ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್, ಈ ರೀತಿ ದಲಿತ ಸಮುದಾಯಗಳಲ್ಲಿ ಬರುವಂತಹ ಸಮುದಾಯಗಳನ್ನು ಒಡೆದು ಆಳುವ ನೀತಿಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ 49ರಲ್ಲಿ 39 ಜಾತಿಗಳನ್ನು ಯಾವ ರೀತಿ ಕೈಬಿಟ್ಟಿದ್ದೀರೋ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಈ 12 ಜಾತಿಗಳನ್ನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿಸಿದಿರಿ, ಮತಾಂತರ ಮಾಡೋಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದೀರಿ. ಈ ಎಲ್ಲ ಜಾತಿಗಳನ್ನು ಕೈ ಬಿಡಬೇಕು, ಕೈ ಬಿಟ್ಟು ಸಮೀಕ್ಷೆಯನ್ನು ಮಾಡಬೇಕನ್ನುವಂಥದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಇಡೀ ರಾಜ್ಯಾದ್ಯಂತ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದೆ. ರಾಜ್ಯ ಸರ್ಕಾರ ಆಯೋಗಕ್ಕೆ ತಿಳಿಸಿ ಈ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಜಾತಿಗಳನ್ನು ಕ್ರಿಶ್ಚಿಯನ್ ಪಟ್ಟಿಯಿಂದ ಕೈ ಬಿಟ್ಟು ಸಮೀಕ್ಷೆಯನ್ನು ಪ್ರಾರಂಭ ಮಾಡಬೇಕು. ಇದನ್ನು ಕೈ ಬಿಡದೆ ತಾವು ಸಮೀಕ್ಷೆಯನ್ನು ಮಾಡಿದ್ದಲ್ಲಿ ಇಡೀ ಎಸ್ಸಿ ಮೋರ್ಚಾ ಮತ್ತು ವಿವಿಧ ದಲಿತ ಸಮುದಾಯಗಳು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾವಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ವಿರೋಧ ಕೂಡ ಇದರಲ್ಲಿದೆ. ಸಂವಿಧಾನದ ವಿರೋಧ ಕೆಲಸವನ್ನು ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. 341 ವಿಧಿಯನ್ನು ನೀವೇನಾದರೂ ಕೂಡ ವಿಚಾರ ಮಾಡಿ ನೋಡಿದರೆ ಆ ವಿಧಿ ಹೇಳುತ್ತೆ ಯಾವುದೇ ರೀತಿಯಾದಂಥ ಏನು ಸಮುದಾಯಗಳನ್ನು ಸೇರಿಸುವಂಥ ಕೆಲಸ ಇದೆ, ಕ್ರಿಶ್ಚಿಯನ್ ಪಟ್ಟಿಗೆ ಸೇರಿಸುವಂಥ ಕೆಲಸ ಇದೆ, ಇದು ಮಾಡಲಿಕ್ಕೆ ಹಕ್ಕು ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನೋಂಥ ಮಾತನ್ನು 341 ವಿಧಿ ಹೇಳುತ್ತೆ. ಅದನ್ನು ಕೂಡ ಉಲ್ಲಂಘನೆ ಮಾಡಿ ಇವತ್ತು ರಾಜ್ಯ ಸರ್ಕಾರ ಆಯೋಗದ ಜೊತೆಗೆ ಸೇರಿ ಇವತ್ತು ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಇಡೀ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ, ಎಸ್ಸಿ ಮೋರ್ಚಾ ವಿರೋಧ ಮಾಡುತ್ತೆ. ನಮ್ಮ ಜೊತೆ ಇರುವಂಥ ಎಲ್ಲ ವಿವಿಧ ದಲಿತ ಸಮುದಾಯಗಳ ವಿರೋಧ ಮಾಡಿ ಬರುವಂತಹ ದಿನಗಳಲ್ಲಿ ಹೋರಾಟವನ್ನು, ಉಗ್ರವಾಗಿ ಹೋರಾಟವನ್ನು, ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಅನ್ನೋಂಥ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದಗಳು. ಇವತ್ತು ಬಹಳ ವಿಶೇಷ ದಿನ ಏನಂದರೆ ಕೇಂದ್ರ ಸರ್ಕಾರದ GST ಏನಿದೆ ಇವತ್ತು ಕಡಿಮೆ ಮಾಡುವ ಮುಖಾಂತರ ಒಂದು ದೀಪಾವಳಿ ಹಬ್ಬದ ರೀತಿಯಲ್ಲಿ ಇವತ್ತು ಆಚರಿಸುವಂಥ ದಿನ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಚ್ಛಪಡ್ತೀನಿ. ಇವತ್ತು GST ಕೌನ್ಸಿಲ್ನ 3ನೇ ತಾರೀಕಿಗೆ ನಮ್ಮ ವಿತ್ತ ಮಂತ್ರಿ ಆದಂಥ ಕೇಂದ್ರ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಏನು GST ಸಭೆಯನ್ನು ಮಾಡಿದರು
ಆ ಸಭೆಯಲ್ಲಿ ಒಂದು ಕ್ರಾಂತಿಕಾರಿಕ ನಿರ್ಣಯವನ್ನು ತೆಗೆದುಕೊಂಡಿದ್ದರು. ಆ ಪ್ರಕಾರ ಇನ್ನು 4ನೇ ತಾರೀಕಿಗೆ ಏನು ಪತ್ರಿಕಾಗೋಷ್ಠಿ ನಡೆಸಿ ಏನು ವಿಷಯನ ತಿಳಿಸಿದ್ರು ನಿರ್ಮಲಾ ಸೀತಾರಾಮನ್ ಅವರು, ಇವತ್ತು 22ನೇ ತಾರೀಕಿಗೆ ದೇಶಾದ್ಯಂತ GSTಯನ್ನು ಕಡಿಮೆ ಮಾಡೋ ಮುಖಾಂತರ ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಒಂದು ಬಂಪರ್ ಗಿಫ್ಟನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ಇವರು ಕೊಟ್ಟಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಸಾಕಷ್ಟು ವಸ್ತುಗಳು, ದಿನಬಳಕೆ ವಸ್ತುಗಳು ಇವತ್ತು ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ನರೇಂದ್ರ ಮೋದಿಯವರು ಕೈಗೊಂಡಂಥ ನಿರ್ಣಯ ಕೆಳಮಟ್ಟಕ್ಕೆ ಬಡವರಿಗೆ ಮುಟ್ಟುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅದರಲ್ಲಿ ಹಲವಾರು ದಿನಬಳಕೆ ವಸ್ತುಗಳು ಇವತ್ತು TV ಇರ್ಬೋದು, ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, ಮತ್ತು ಭಾಳ ಮುಖ್ಯವಾಗಿ ಔಷಧಿ, ಏನು ಪ್ರಮುಖ ಔಷಧಿಗಳು, ಏನು ಜೀವರಕ್ಷಕ ಔಷಧಿಗಳಂತ ಏನು ಕರಿತೀವಿ, ಅದರಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ 33 ಔಷಧಿಗಳನ್ನು 12%ದಿಂದ 0%ಗೆ ಇವತ್ತು ಇಳಿಸಿದ್ದಾರೆ ಅಂದರೆ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಅಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಟ್ಟಕಡೆ ಮನುಷ್ಯನಿಗೂ ಸಹಿತ ಈ ಸೌಲಭ್ಯಗಳು ತಲುಪಬೇಕು ಮತ್ತು ಮೋಟರ್ ಸೈಕಲ್ಗಳ ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ಏನು ಮನೆ ಕಟ್ಟಲಿಕ್ಕೆ ಏನು ಮಧ್ಯಮವರಿಗೆ ಮತ್ತು ಬಡವರಿಗೆ ಬೇಕಾಗಿರುವಂಥ ಸಿಮೆಂಟನ್ನು 20%ದಿಂದ 18%ಗೆ ಇವತ್ತು ಇಳಿಸಿರೋದು ಭಾಳ ಹೆಮ್ಮೆ ವಿಷಯ. ಮತ್ತು ಹಲವಾರು ವಸ್ತುಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸು ಪೂರ 0ಗೆ ತಂದಿದ್ದಾರೆ. ಮತ್ತು ಲೈಫ್ ಇನ್ಶೂರೆನ್ಸು 18 ಇದ್ದಿದ್ದು 5%ಗೆ ತಂದಿದ್ದಾರೆ. ಹೀಗೆ ಹಲವಾರು ಏನು ವಸ್ತುಗಳನ್ನು ಬೆಲೆ ಕಡಿಮೆ ಮಾಡುವ ಮುಖಾಂತರ ಹಾಲಿನ ದರ ಇರಬಹುದು, ಇವತ್ತು ಬೆಣ್ಣೆ ಇರಬಹುದು, ಹೀಗೆ ಜನರ ದಿನಬಳಕೆ ವಸ್ತುಗಳು ಮಾಡುವಂಥ ವಸ್ತುಗಳ ಮೇಲೆ ಏನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಕೆಂಪುಕೋಟೆ ಮೇಲೆ ನಿಂತು ಆಗಸ್ಟ್ 15ರಂದು ಒಂದು ಘೋಷಣೆ ಮಾಡಿದರು, ನಿಮಗೆ ಒಂದು ಸಿಹಿ ಸುದ್ದಿ ಸಿಗುತ್ತೆ ಅಂತೇಳಿ. ಅದೇ ಒಂದು ಸಿಹಿ ಸುದ್ದಿಯನ್ನು ಇವತ್ತು ಬಡವರಿಗೆ ಉಳಿತಾಯ ಮಾಡಲಿಕ್ಕೆ, ಹಣ ಉಳಿತಾಯ ಮಾಡಲಿಕ್ಕೆ ಪ್ರತಿ ತಿಂಗಳ ಉಳಿತಾಯ ಒಂದು ಯೋಜನೆ ಕೊಟ್ಟ ರೀತಿಯಲ್ಲಿ ಇವತ್ತು ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡಿರೋದು ಮತ್ತು ಅದು ಗ್ರಾಹಕರಿಗೆ ತಲುಪಬೇಕು ಅನ್ನೋ ಉದ್ದೇಶಕ್ಕಾಗಿ ಸಹಿತ ಒಂದು ನಿರ್ಣಯನ ತೆಗೆದುಕೊಂಡು ಇವತ್ತು ಎಲ್ಲ ಬೆಲೆಗಳು ಇವತ್ತು ಕಡಿಮೆ ಆಗಿದ್ದಾವೆ. ನಾವು ಸಹಿತ ಗದಗನೊಳಗೆ ಇವತ್ತು ಎಲ್ಲ ಶೋರೂಮ್ಗಳಲ್ಲಿ ಮತ್ತು ದಿನಬಳಕೆ ವಸ್ತು ಅಂಗಡಿಗಳಿಗೆ ಹೋಗಿ ಯಾವ ರೀತಿ ಬೆಲೆ ಕಡಿಮೆ ಆಗಿ ಅನ್ನೋ ಒಂದು ಸಂದೇಶವನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಹೀಗಾಗಿ ಎಲ್ಲರಿಗೂ ಇದರ ಒಂದು ಉಪಯೋಗ ಆಗಲಿ ಅಂತೇಳಿ ಹಾರೈಸಿ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಮತ್ತು ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರಿಗೆ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿ, ಎಲ್ಲ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಕೈಗೊಂಡಿದ್ದಾರೆ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತ ಹೆಸರು ಹೇಳಿ ಅದರ ಉದ್ದೇಶನ ಬೇರೆ ಇದೆ. ದುರುದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಾಯಿದ್ದಾರೆ. ದುರುದ್ದೇಶ ಏನಪ್ಪ ಅಂದರೆ ಇದರೊಳಗೆ ಜಾತಿಯನ್ನು ಒಡಿಬೇಕು, ಸಮಾಜವನ್ನು ಒಡಿಬೇಕು, ಒಡೆದು ತುಷ್ಟೀಕರಣ ಮಾಡಿ ಕಾಂಗ್ರೆಸ್ಗೆ ಯಾವ ರೀತಿ ಉಪಯೋಗ ಆಗುತ್ತೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಈ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ತಮ್ಗೆ ಗೊತ್ತಿರ್ಬೋದು, ಹಿಂದೆ ಕಾಂತರಾಜ್ ವರದಿಯನ್ನು ತಂದಿದ್ರು. ಕಾಂತರಾಜ್ ವರದಿಯನ್ನು ಜಯಪ್ರಕಾಶ್ ಹೆಗಡೆ ಅವರನ್ನ ಚೇರ್ಮನ್ ಮಾಡಿ ಸುಮಾರು 6-7 ವರ್ಷಗಳ ವರದಿಯನ್ನು ತಯಾರು ಮಾಡಿ ಅದನ್ನು ಪ್ರಕಟ ಮಾಡಬೇಕು ಅನ್ನೋ ಸಮಯದೊಳಗೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಅದನ್ನು ವಿರೋಧ ವ್ಯಕ್ತಪಡಿಸಿತ್ತು. ಉಗ್ರ ಹೋರಾಟವನ್ನು ಮಾಡಿದ್ವಿ. ಆದರೆ ಅದೇ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ನ ಮುಖಂಡರು, ಮಂತ್ರಿಗಳು ಅದನ್ನು ಯಾವಾಗ ವಿರೋಧ ವ್ಯಕ್ತಪಡಿಸಿದ್ರು ಅವಾಗ ಅದನ್ನು ಮೂಲೆಗುಂಪು ಮಾಡಿದಂಥ ಸಿದ್ದರಾಮಯ್ಯನವರು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಇವತ್ತು ಆ ವರದಿಯನ್ನು ಪ್ರಕಟ ಮಾಡಿದ್ರೆ ಏನಾಗತ್ತಂತೇಳಿ ಅವ್ರ ಪಕ್ಷದ MLAಗಳೇ ಭಾಳ ವಿರೋಧ ಮಾಡಿದರು. ಅವಾಗ ಸುಮಾರು 200 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಏನು ಬಡವರಿಗೆ ತಲುಪಬೇಕಾಯ್ತು ಆ ಹಣವನ್ನು ವೆಚ್ಚ ಮಾಡಿದ್ದು ತಮಗೆಲ್ಲ ಗೊತ್ತಿರ್ಬೋದು. ಈಗ ಅದೇ ರೀತಿ ಮತ್ತೆ ಇನ್ನೊಂದು ವರದಿಯನ್ನು ರೆಡಿ ಮಾಡಬೇಕಂತೇಳಿ ಏನು ಉದ್ದೇಶ ಇಟ್ಕೊಂಡ್ರ, ಇದು ಮೂಲ ಉದ್ದೇಶ ಜಾತಿಯನ್ನು ಒಡಿಬೇಕು. ಈಗಾಗಲೇ ನಮ್ಮ ಇವ್ರು ಹೇಳಿದರು, SC ಮೋರ್ಚಾ ರಾಜ್ಯ ಒಂದು ಮುಖಂಡರು ಹೇಳಿದರು, ಈ ಕ್ರಿಶ್ಚಿಯನ್ ಅನ್ನೋ ಶಬ್ದವನ್ನು ಹಲವಾರು ಜಾತಿಗಳಿಗೆ ಸೇರಿಸೋದು ಇಡೀ ಸಂವಿಧಾನದೊಳಗೆ ಇಲ್ಲ. ಸಿದ್ದರಾಮಯ್ಯನವರೇ ತಮಗೊಂದು ಮಾತು ಹೇಳ್ತೀನಿ, ಜಾತಿ ಜನಗಣತಿ ಮಾಡಲಿಕ್ಕೆ ಸಂವಿಧಾನದೊಳಗೆ ರಾಜ್ಯಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಈ ಅವಕಾಶ ತಮಗೆ ಯಾರು ಕೊಟ್ಟರೋ ನಮಗೂ ಗೊತ್ತಿಲ್ಲ. ಆದರೆ ಇದನ್ನು ಶೈಕ್ಷಣಿಕ ಹೆಸರಿನೊಳಗೆ ಈ ಜಾತಿ ಜನಗಣತಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಲಿಂಗಾಯತರನ್ನ ಹೊಡಿಬೇಕು, ಮತ್ತು ಇಲ್ಲಿರುವಂಥ ವೀರಶೈವರನ್ನ ಹೊಡಿಬೇಕು, ಇಲ್ಲಿರುವಂಥ ಎಲ್ಲ ಹಿಂದುಳಿದ ವರ್ಗನ ಹೊಡಿಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಸಾಮಾಜಿಕ ಶೈಕ್ಷಣಿಕ ಜಾತಿ ಜನಗಣತಿ ಮಾಡ್ತಿದ್ರಿ. ತಮಗೆ ತಕ್ಕ ಪಾಠವನ್ನು ಈ ರಾಜ್ಯದವರು ಕೊಡ್ತಾರ ಅಂತ ಹೇಳ್ತೀನಿ. ಹಿಂದೆ ಮಾಡಿದಂಥ ತಪ್ಪು ತಾವೆಲ್ಲ ಗೊತ್ತೈತಿ. 2018ರೊಳಗೆ ಯಾವ ರೀತಿ ವೀರಶೈವರನ್ನ ಲಿಂಗಾಯತರ ಮಾಡಲಿಕ್ಕೆ ತಾವೆಲ್ಲ ಹೋರಾಟ ಮಾಡಿದ್ರಿ. ಆವಾಗ ಜನರು ತಮಗೆ ತಕ್ಕ ಪಾಠವನ್ನು ಕಲಿಸಿದ್ರು. ತಾವು ಇನ್ನೂ ಆ ತಕ್ಕ ಪಾಠವನ್ನು ಕಲ್ತಿಲ್ಲ. ಮುಂಬರುವ ದಿನಗಳಲ್ಲಿ ತಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಮತ್ತು ಇನ್ನೊಂದು ಬಹಳ ಮುಖ್ಯ ಸಂದೇಶ ಅಂದರೆ ಭಾರತೀಯ ಜನತಾ ಪಕ್ಷದ
ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಏನು 18ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಏನು ಸಭೆ ನಡೀತು, ಆ ಸಭೆಯಲ್ಲಿ ಒಂದು ಸರ್ವಾನುಮತದಿಂದ ಒಂದು ನಿರ್ಣಯವನ್ನು ಮಾಡಿದರು. ಯಾರೇ ಇರಲಿ, ಇವತ್ತು ಭಾರತೀಯ ಜನತಾ ಪಕ್ಷ ಇರಲಿ, ಯಾವುದೇ ಸಮಾಜದವರು ಇರಲಿ, ಆ ಧರ್ಮದ ಕಾಲಮ್ನಲ್ಲಿ ಏನು ಮುಸ್ಲಿಮವ್ರು ಬಿಟ್ಟು ಮತ್ತು ಕ್ರಿಶ್ಚಿಯನ್ರು ಬಿಟ್ಟು ಏನು ಬೇರೆ ಬೇರೆ ಧರ್ಮಗಳದಾವೆ, ಆ ಧರ್ಮದ ಬಿಟ್ಟು ಉಳಿದ ಧರ್ಮದವರು ಎಲ್ಲರೂ ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಕಾಣಿಸ್ಬೇಕು. ಮತ್ತು ಜಾತಿ ಕಾಲಮ್ನಲ್ಲಿ ನಾವು ಯಾವ ಜಾತಿ ಇದ್ದೀವಿ, ನಾವು ವೀರಶೈವ ಲಿಂಗಾಯತರಿದ್ದರೆ ವೀರಶೈವ ಲಿಂಗಾಯತ ಅಂತ ಹಾಕಬೇಕು. ಮತ್ತು ಉಪಜಾತಿಯಲ್ಲಿ ನಾವು ಬಣಜಿಗರು ಇದ್ದರೆ ಬಣಜಿಗರು, ಪಂಚಮಸಾಲಿ ಇದ್ದರೆ ಪಂಚಮಸಾಲಿ, ಮತ್ತು ಗಾಣಿಗರು ಇದ್ದರೆ ಗಾಣಿಗರ ಸಮಾಜ ಅಂತ ಹಿಂಗೆ ಬರೆಸಬೇಕು. ಯಾವುದೇ ಸಮಾಜ ಇರಲಿ ಇವತ್ತು ಅದಕ್ಕೆ ಧರ್ಮ ಒಂದು ಹಿಂದೂ ಅಂತ ಬರೆಸಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಎಲ್ಲ ಒಂದು MLAಗಳು, ಮಾಜಿ MLAಗಳು, ಮಾಜಿ ಮಂತ್ರಿಗಳು ಸೇರಿ ಒಂದು ದೊಡ್ಡ ನಿರ್ಣಯ ತಗೊಂಡ್ರೆ, ಆ ನಿರ್ಣಯ ಪ್ರಕಾರ ಧರ್ಮದ ಕಾಲಮ್ನಲ್ಲಿ ಎಲ್ಲ ಹಿಂದೂಗಳು ಬರೆಸಬೇಕು, ಜಾತಿ ಕಾಲಮ್ನಲ್ಲಿ ತಮ್ಮ ಜಾತಿ ಮತ್ತು ಉಪಜಾತಿಯನ್ನು ಕಾಣಿಸ್ಬೇಕಂತೇಳಿ ಒಂದು ದೊಡ್ಡ ನಿರ್ಣಯ ತಗೊಂಡ್ರೆ, ಆ ಪ್ರಕಾರ ಎಲ್ಲ ಸಂದೇಶವನ್ನು ನಮ್ಮೆಲ್ಲರಿಗೂ ನಾನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಜೈ.